ಆ ಪ್ರಾಣನೇ ನನ್ನ ಜೊತೆ ಇಲ್ಲದೆ ಹೋದ್ಮೇಲೆ ಈ ಪ್ರಾಣಕ್ಕೆ ಏನ್ ಬೆಳೆಯಿದ್ದು ಹೇಳಿ? ಅದಕ್ಕೆ ನನ್ನ ನೀವೇ ಕಾಪಾಡಬೇಕು ಗುರುಗಳೇ. ಆ ದೇವರ ಆಟ ಏನಿದೆಯೋ ನನಗೆ ಗೊತ್ತಿಲ್ಲ. ಒಂದು ಹೆಣ್ಣು ಕಷ್ಟದಲ್ಲಿರುವಾಗ ಸಹಾಯ ಮಾಡದಿದ್ರೆ ಆ ಭಗವಂತ ಮೆಚ್ಚೋದಿಲ್ಲ. ನಿಮ್ಮಿಂದ ಬಹು ಉಪಕಾರ ಆಯ್ತು ಗುರುಗಳೇ. ಅಯ್ಯೋ ಹುಚ್ಚಪ್ಪ, ನೀನು ಕರೆದೆ ನಾನು ಬಂದೆ. ಆದರೆ ನಾನು ಆಡಿದ ಮಾತು ನಿನ್ನವಲ್ಲ, ಅವನು ಹೇಳ್ಕಳ್ದಂಥವು. ನಾನು ನೀನು ಹೇಳಿದ್ದು ಎಂದೂ ಕೇಳೋಲ್ಲ, ಅವನು ಹೇಳಿದ್ದು ಮಾಡೋನು. ಈಗ ನಿಮ್ಮ ಮನೆಯವ್ರಿಗೆಲ್ಲ ನಾವು ವಿಷಯ ತಿಳಿಸಾಯ್ತಲ್ಲ, ಈಗ ಖುಷಿಯಾಗಿರ್ಬೇಕು ತಾನೇ. ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಿ ಮತ್ತೆ? ಹೇಗ್ರಿ ಖುಷಿ ಆಗಿರ್ಲಿ? ಬೆಂಕಿ ಅಣ್ಣ ಅಷ್ಟು ದುಃಖದಲ್ಲಿದ್ದಾನೆ ಅಂತ ಗೊತ್ತಾದ್ಮೇಲೂ ನಾನು ಹೇಗೆ ಖುಷಿ ಪಡ್ಲಿ ಹೇಳಿ? ನೋಡಿ, ಮನೆ ಅಂದಮೇಲೆ ಇದೆಲ್ಲ ಇದ್ದಿದ್ದೇನೆ. ಇವತ್ತು ಜಗಳ ಆಡ್ಕೊಂಡಿದ್ದಾರೆ, ನಾಳೆ ಬೆಳಗ್ಗೆ ಒಂದಾಗ್ತಾರಪ್ಪ. ಆದರೆ ಈ ಸಮಯದಲ್ಲಿ ನೀವು ಹೀಗೆಲ್ಲ ಬೇಜಾರು ಮಾಡ್ಕೋಬಾರ್ದಲ್ವಾ? ನೀವು ಬೇಜಾರು ಮಾಡ್ಕೊಂಡ್ರೆ ಮಗುವಿನ ಆರೋಗ್ಯದ ಮೇಲೂ ಪರಿಣಾಮ ಆಗುತ್ತೆ ಚಿನ್ನಮರಿ. ಖುಷಿಯಾಗಿರ್ಬೇಕು, ನೀವು ಅಳಬಾರ್ದು. ಓಕೆ? ಇಲ್ಲ ರೀ, ನಂಗೆ ಹಾಗಿರೋದಕ್ಕಾಗ್ತಿಲ್ಲ. ನನ್ನ ಕಣ್ಣು ಮುಂದೆ ಅವನೇ ಬರ್ತಿದ್ದಾನೆ, ನಂಗೆ ಅವನ್ನ ನೋಡ್ಬೇಕು ಅನ್ನಿಸ್ತಿದೆ. ಇಲ್ಲಿ ನನ್ನ ಖುಷಿಗಿಂತ ಅವನೇ ಹೆಚ್ಚಾಗ್ಬಿಟ್ನ? ನನ್ನ ಬಗ್ಗೆ ಇವ್ರಿಗೆ ಕೇರೆ ಇಲ್ವಾ? ನೋಡಿ ಚಿನ್ನಮರಿ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ. ಮನೆ ಮಗನ ಹೊರಗೆ ಕಳಿಸಿರೋದು ತಪ್ಪೇನೆ. ಆದರೆ ಈಗ ನಾನು ನೀವು ಅದ್ರ ಬಗ್ಗೆ ಏನು ಮಾಡೋಕ್ಕಾಗತ್ತೆ ಹೇಳಿ? ನೀವಾಗಲೇ ವೆಂಕಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದಿರಿ ತಾನೆ? ಅವರೇ ಧೈರ್ಯವಾಗಿದ್ದಾರೆ, ನೀವ್ಯಾಕೆ ಧೃತಿಗೆಡ್ತಾ ಇದ್ದೀರಿ? ರೀ, ಅವನು ನನ್ನ ಸಮಾಧಾನಕ್ಕೆ ನಗ್ನಗ್ತಾ ಮಾತಾಡ್ದ ಅಷ್ಟೇ. ಆದ್ರೆ ಅವ್ನ ಕಣ್ಣು ನೋಡಿದ್ರೇ ಗೊತ್ತಾಗ್ತಿತ್ತು ಅವನು ಎಷ್ಟು ದುಃಖದಲ್ಲಿದ್ದಾನೆ ಅಂತ. ನನ್ನನ್ನ ಅಪ್ಪ ಅಮ್ಮ ಅಕ್ಕನ್ನ ಅವನು ತುಂಬಾನೇ ಹಚ್ಕೊಂಡಿದ್ದಾನೆ. ಅವನಿಗೆ ಮಾತು ಬರ್ದೇ ಹೋದ್ರು ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದ ಗೊತ್ತಾ? ಅಂಥದ್ರಲ್ಲಿ ಅವನಿಷ್ಟು ಕಷ್ಟದಲ್ಲಿರುವಾಗ ನಾವು ಹೋಗ್ತಿದ್ರೆ ಹೇಗ್ರಿ ಆಗುತ್ತೆ? ನನಗೆ ಗೊತ್ತಿಲ್ಲ, ನನ್ನ ನೋಡ್ಬೇಕು, ನನ್ನ ಕರ್ಕೊಂಡು ಹೋಗಿ. ಚಿನ್ನಮರಿ, ಈ ಸಮಯದಲ್ಲಿ ನೀವು ಟ್ರಾವೆಲ್ ಮಾಡೋದು ಸೇಫ್ ಅಲ್ಲ. ನೋಡಿ, ಇವಾಗ ಬರೀ ನಮ್ಮ ಬಗ್ಗೆನೇ ಇಲ್ಲ, ಮಗು ಬಗ್ಗೆನೂ ನಾವು ಯೋಚನೆ ಮಾಡಬೇಕು, ಅದ್ರ ಆರೋಗ್ಯದ ಬಗ್ಗೆ. ರೀ, ನಂಗೆ ಏನೂ ಆಗಲ್ಲ ರೀ, ದೇವ್ರ ಮೇಲೆ ಭಾರ ಹಾಕಿ ಹೋಗೋಣ. ಐ ಆಮ್ ಸಾರಿ ಚಿನ್ನಮರಿ, ಈ ಒಂದು ವಿಷಯದಲ್ಲಿ ನಿಮ್ಮ ಮಾತನ್ನ ಒಪ್ಕೊಳಕ್ಕೆ ನಾನು ತಯಾರಿಲ್ಲ. ನೋಡಿ, ಅವ್ರ ಕಷ್ಟ ಏನಾಗುತ್ತೆ ಅಂತ ನೋಡೋಕೆ ಹೋಗಿ ನೀವು ಕಷ್ಟಪಡೋದನ್ನ ನೋಡೋಕೆ ನಾನು ತಯಾರಿಲ್ಲ ಚಿನ್ನಮರಿ. ಫೈನ್, ಬೇಕಾದ್ರೆ ಡಾಕ್ಟ್ರನ್ನು ಒಂದು ಮಾತು ಕೇಳೋಣ. ಆದರೆ ಇವಾಗ ಹೋಗೋದು ಸರಿಯಲ್ಲ ಅಂತಾನೆ. ರೀ, ಅಣ್ಣ ನೋವಲ್ಲಿದ್ದಾನೆ, ನಾನು ಅಟ್ಲೀಸ್ಟ್ ಹೋದ್ರೆ ಸ್ವಲ್ಪನಾದ್ರೂ ಸಮಾಧಾನ ಆಗುತ್ತೆ. ಅವನು ಅಷ್ಟೊಂದು ಕಷ್ಟದಲ್ಲಿದ್ದಾಗ ನಾವು ಹೋಗಿಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ ರೀ? ನಾವೇ ತಾನೇ ಆಗ್ಬೇಕಾಗಿರೋದು. ಪ್ಲೀಸ್ ರೀ, ಪ್ಲೀಸ್ ಕರ್ಕೊಂಡು ಹೋಗಿ. ನನ್ನ ನೆಮ್ಮದಿನೇ ಹಾಳು ಮಾಡಬೇಕು ಅಂತಿದ್ದಾರೆ ಅನ್ಸುತ್ತೆ ಇವ್ರ ಮನೆಯವರೆಲ್ಲ. ಅಲ್ಲ, ಇವರಿಂದ ಚಿನ್ನಮರಿಯನ್ನು ಹೇಗಾದರೂ ದೂರ ಇಡೋಣ ಅಂತ ಟ್ರೈ ಮಾಡ್ತಾನೆ ಇದ್ದೀನಿ, ಆಗ್ತಾನೆ ಇಲ್ವಲ್ಲ. ಹೇಗಿಡೋದು? ಮನೆ ಪೇಂಟ್ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಮನೆ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ. ನನ್ನ ಕನಸಿನ ಮನೆಯೂ ಹೀಗೆ ಕಾಣಬೇಕು. ಯಾವ ಪೇಂಟ್ ಯೂಸ್ ಮಾಡಿರ್ಬೋದು? ಏನ್ ಸರ್, ಪೇಂಟಿಂಗ್ ಕೆಲಸದ ಬಗ್ಗೆ ಮೆಚ್ಚುಗೆ ಸೂಚಿಸ್ತಾ ಇದ್ದೀರಾ? ಹೌದೌದು, ಅದು ಈ ಮನೆ ತುಂಬಾ ಫ್ರೆಶ್ ಆಗಿ ಪಾಲಿಶ್ಡ್ ಆಗಿ ಕಾಣ್ತಾ ಇತ್ತು. ಅದಕ್ಕೆ ಯಾವ ಪೇಂಟ್ ಯೂಸ್ ಮಾಡಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ?
ಇದು ಕ್ವಾರ್ಟ್ಸ್ ಟೆಕ್ನಾಲಜಿ ಇರೋ ನಿಪಾನ್ ಪೇಂಟ್ಸ್ನ ಹೊಸ ವೆದರ್ ಬಾಂಡ್ ಅಡ್ವಾನ್ಸ್. ಇದು 12 ವರ್ಷಗಳ ಕಾಲ ಸುಪ್ರೀಂ ರಕ್ಷಣೆಯನ್ನ ಗ್ಯಾರಂಟಿ ಕೊಡುತ್ತೆ. ಏನೋ 12 ವರ್ಷನಾ? ಅದ್ಭುತ ಸರ್. ಹೌದು ಸರ್. ಅದು ಹೇಗೆ ಅಷ್ಟೊಂದು ಬಾಳಿಕೆ ಬರುತ್ತೆ? ಅಡ್ವಾನ್ಸ್ ಕ್ವಾರ್ಟ್ಸ್ ಟೆಕ್ನಾಲಜಿನ ತಮ್ಮ ಪೇಂಟ್ನಲ್ಲಿ ಬಳಸಿಕೊಂಡ ಮೊದಲ ಕಂಪನಿ ನಿಪಾನ್ ಪೇಂಟ್. ಹಾಗೆ ಅದರಲ್ಲಿ ಕ್ವಾರ್ಟ್ಸ್ ಇರೋದ್ರಿಂದ 2 ಪಟ್ಟು ಹೆಚ್ಚು ಕಠಿಣತೆ ಸಿಗುತ್ತೆ. ಹಾಗೆ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಮನೆ ಹೊರಗಡೆ ಇದೇ ಪೇಂಟ್ ಇರಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಸರ್. ಖಂಡಿತ ಸರ್. ನಿಪಾನ್ ಪೇಂಟ್ನ ಹೊಸ ಸನ್ಬ್ಲಾಕ್ ಟೆಕ್ನಾಲಜಿ 90% ಸೂರ್ಯನ ಕಿರಣಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅದರಿಂದ ಆಚೆ ಗೋಡೆ ಮೇಲಿರೋ ಟೆಂಪರೇಚರ್ನ 7 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಮಾಡುತ್ತೆ. ಹಾಗಾಗಿ ಒಳಗಡೆ ತಂಪಾಗಿರೋಕ್ಕೂ ಸಹಾಯ ಮಾಡುತ್ತೆ. ಮತ್ತು ಏರ್ ಕಂಡೀಷನ್ಗೆ ಉಪಯೋಗ ಆಗೋ ಎನರ್ಜಿ ಕೂಡ ಕಟ್ ಡೌನ್ ಮಾಡುತ್ತೆ. ನಿಜವಾಗ್ಲೂನಾ? ಹೌದು. ಅಂದರೆ ನಿಜವಾಗ್ಲೂ ಈ ಪೇಂಟು ಗೋಡೆ ಮೇಲಿರೋ ಉಷ್ಣಾಂಶನ ಕಡಿಮೆ ಮಾಡುತ್ತಾ? ಹೌದು ಸರ್. ಇದರಲ್ಲಿ ಇನ್ನೂ ವಿಶೇಷತೆ ಇದೆ. ನಿಪಾನ್ ಪೇಂಟ್ನ ವೆದರ್ ಬಾಂಡ್ ಅಡ್ವಾನ್ಸ್ ಗೋಡೆ ಮೇಲೆ ಕೂರೋ ಕೊಳೆಗಳನ್ನೆಲ್ಲ ಹಿಮ್ಮೆಟ್ಟಿಸುತ್ತೆ. ಹಾಗಾಗಿ ನಿಮ್ಮ ಮನೆ ವರ್ಷಗಳವರೆಗೂ ಬ್ರೈಟಾಗಿ ಹೊಳಿತಾ ಇರುತ್ತೆ. ಗೋಡೆ ಮೇಲಿರೋ ಕೊಳೆನ ಹಿಮ್ಮೆಟ್ಟಿಸುತ್ತೆ, ವರ್ಷ ಪೂರ್ತಿ ಬ್ರೈಟಾಗಿ ಹೊಳೆಯುತ್ತೆ. ಹೌದಾ ಸರ್? ಹೌದು ಸರ್. ನಿರ್ದಿಷ್ಟವಾಗಿ ತಯಾರಾಗಿರೋ ಕ್ವಾರ್ಟ್ಸ್ ಜೊತೆಗಿರೋ ಈ ವೆದರ್ ಬಾಂಡ್ ಅಡ್ವಾನ್ಸ್ ಹೆಚ್ಚಿನ ಬಳಕೆ ನೀಡುತ್ತೆ. ಪರಿಣಾಮಕಾರಿಯಾಗಿ ಗೋಡೆ ಮೇಲೆ ಫಂಗಸ್ ಬೆಳವಣಿಗೆ, ಆಲ್ಗೆ ರಚನೆ, ಫ್ಲೇಕಿಂಗ್ ಮತ್ತು ಚಾಪಿಂಗ್ನ ತಡೆಗಟ್ಟುತ್ತೆ. ಸರ್, ನಿಜವಾಗ್ಲೂ ಈ ಪೇಂಟಿಂದ ಇಷ್ಟೊಂದು ಉಪಯೋಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಕನಸಿನ ಅರಮನೆಗೆ ಇದೇ ಪೇಂಟ್ 2 ಪಟ್ಟು ಸ್ಟ್ರಾಂಗು, ಉಪಯುಕ್ತ ಹಾಗೂ ಸುಂದರ. 12 ವರ್ಷ ವ್ಯಾರಂಟಿ ಇರೋ ಕ್ವಾರ್ಟ್ಸ್ ಟೆಕ್ನಾಲಜಿಯ ವೆದರ್ ಬಾಂಡ್ ಅಡ್ವಾನ್ಸ್ ನಿಪಾನ್ ಪೇಂಟ್ನಿಂದ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ ಸರ್. ಒಟ್ನಲ್ಲಿ ಇದು ನಿಮ್ಮ ಮನೆಗೆ ಸೌಂದರ್ಯ ಮತ್ತೆ ಬಾಳಿಕೆಗೆ ಪರಿಪೂರ್ಣ ಹೊಂದಿಕೆ ಆಗುತ್ತೆ. ವೆಂಕಿ, ಮಾವ, ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಕ್ಷಮಿಸ್ಬಿಡ. ವೆಂಕಿ, ಚಲ್ವಿ, ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ. ಸಂತು ಹಂಗೆ ಬಾಯಿಗೆ ಬಂದಂಗೆ ನಿಮಗೆ ಬೈದು ಮನೆಯಿಂದ ಆಚೆ ಹಾಕುವಾಗ ನಾನೇನೂ ಮಾಡೋಕ್ಕಾಗಲಿಲ್ಲ. ಅಪ್ಪನಾಗಿ ನನ್ನ ಕರ್ತವ್ಯ ನಿಭಾಯಿಸಲಿಲ್ಲ. ನನ್ನ ಕ್ಷಮಿಸ್ಬಿಡ. ಅಯ್ಯೋ ಮಾವ, ಹಂಗೆಲ್ಲ ಹೇಳ್ಬೇಡಿ. ಇದ್ರಲ್ಲಿ ನಿಮ್ದೇನೋ ತಪ್ಪಿಲ್ಲ. ನಾವಿಬ್ರು ಮನೆಯಿಂದ ಹೊರಗೆ ಬಂದಿರ್ಬೋದು, ಆದರೆ ನಿಮ್ಮ ಮನಸ್ಸಿನಾಗಿದ್ದೀವಿ. ಯಾಕೆ ನಿನ್ನ ಪ್ರೀತಿ ಐತೆ, ನಮ್ಗಷ್ಟೇ ಸಾಕು. ಹೌದು ಬೀಗ್ರೆ, ನಿಮ್ ಒಳ್ಳೆತನ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ನೋಡಿ, ಒಳ್ಳೆಯವ್ರಿಗೆಲ್ಲ ಪರೀಕ್ಷೆ ಜಾಸ್ತಿ. ಪರೀಕ್ಷೆಯಲ್ಲಿ ಇವತ್ತು ಸೋತಿರ್ಬೋದು, ಆದ್ರೆ ಮುಂದೊಂದ್ ದಿನ ಗೆದ್ದೇ ಗೆಲ್ತೀರ. ಮತ್ತೆ ನೀವೆಲ್ಲ ಒಂದಾಗ್ತೀರಾ ಅನ್ನೋ ನಂಬಿಕೆ ನನ್ಗದೆ. ಯೋಚನೆ ಮಾಡಬೇಡಿ ಬೀಗ್ರೆ. ಚೆಲ್ವಿ ಬೇಡಮ್ಮ, ನಾನು ಮನೆಯಿಂದ ಬರ್ತಾ ಮಾಡ್ಕೊ ಬಂದೆ.
ನೀನ್ ಮಾಡಿದ್ಯೇನೋ? ಇಲ್ಲ ಮಾವ, ಸುಳ್ಳು ಹೇಳ್ತಾವ್ರೆ. ನಾನು ಅವ್ವ ಇಬ್ರು ಅವಾಗಿಂದ ಬಲವಂತ ಮಾಡ್ತಾ ಇದೀವಿ. ಒಂದು ತುತ್ತು ತಿಂದಿಲ್ಲ. ಯಾಕೋ ನೀನ್ ಯಾಕೆ ಊಟ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಚಲ್ವಿ, ಹೋಗಮ್ಮ ಊಟ ತಗೊಂಬ. ತಗೋಪ ಮಾಡೋ. ಬಂಗಾರಿ, ಏನು ಹೀಗಾಗೋಯ್ತು? ಆ ಜವರೇಗೌಡ ಸೋಲ್ತಾನೆ, ಅವನ ಸೋಲಿಸ್ಬೇಕು ಅಂತ ನಿಂಗೆ ಯಾರು ಹೇಳಿದ್ದು? ಛೇ, ಏನೋ ಮಾಡಕ್ ಹೋಗಿ ಇನ್ನೇನೋ ಆಗೋಯ್ತಲ್ಲ ರವಿ. ಆ ಜವರೇಗೌಡನ್ ಸೋಲ್ಸೋದಕ್ಕೋಸ್ಕರ ಖರ್ಚು ಮಾಡಿ ದುಡ್ಡೆಲ್ಲ ವೇಸ್ಟ್ ಆಗೋಯ್ತು. ಆ ಮುನಿಸ್ವಾಮಿಯಿಂದ ನಮಗ್ ಯಾವ ಕೆಲ್ಸನೂ ಆಗಲ್ಲ. ನಮ್ ಕರ್ಮಕ್ಕೆ ಮತ್ತೆ ನಾವು ಆ ಜವರೇಗೌಡನ ಹತ್ರನೇ ಹೋಗ್ಬೇಕು. ಸರಿ, ಹೋಗ್ಲಿ ಬಿಡು ಬಂಗಾರಿ. ಯಾರು ಗೆದ್ರೆ ನಮಗೇನು? ನಮಗೆ ನಮ್ಮ ಕೆಲಸ ಆಗೋದು ಮುಖ್ಯ. ಆ ಜವರೇಗೌಡ ಗೆದ್ದವನಲ್ಲ, ಅವನ ಹತ್ರನೇ ಹೋಗಿ ಡೀಲ್ ಮಾಡಿದರೆ ಆಯಿತು. ಹೇಗೋ ಗೆದ್ಮೇಲೆ ನಮ್ಮ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳಿದಾನಲ್ಲ. ಹೌದು ರವಿ, ಹೇಗಾದ್ರೂ ಮಾಡಿ ನಾವ್ ನಮ್ ಕೆಲ್ಸನ ಸಾಧಿಸ್ಕೊಳ್ಳೇಬೇಕು. ಆದ್ರೆ ಅದಕ್ಕೂ ಮುಂಚೆ ಖುಷಿ ಜವರೇಗೌಡನ ಮನೆಗೆ ಹೋಗದೆ ಇರೋ ಹಾಗೆ ನಾವು ನೋಡ್ಕೋಬೇಕು. ಅವಳು ಯಾಕೆ ಅವ್ರ ಮನೆಗೆ ಹೋಗ್ತಾಳೆ? ಹೇಳಕ್ ಆಗಲ್ಲ ರವಿ. ಈ ಭಾವನಾಗೆ ಖುಷಿನ ಬಿಟ್ಟಿರೋದಕ್ ಆಗಲ್ಲ. ಅವಳು ಯಾವಾಗ ಬೇಕಾದ್ರೂ ಖುಷಿನ ಜವರೇಗೌಡನ ಮನೆಗೆ ಕರ್ಕೊಂಡು ಹೋಗ್ಬೋದು. ಖುಷಿ ಏನಾದ್ರೂ ಜವರೇಗೌಡನ ಮನೆಗೆ ಹೋದ್ರೆ ಅಲ್ಲಿ ನಾವು ಜವರೇಗೌಡನ ಎದುರಾಕೊಂಡು ಖುಷಿನ ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಬರೋದು ತುಂಬಾನೇ ಕಷ್ಟ ಆಗೋಗುತ್ತೆ. ನಮ್ ಪರಿಸ್ಥಿತಿ ಆಡ ಕತ್ರಿಲ್ ಸಿಕ್ಕಾಕೊಂಡಿರೋ ಅಡಕೆ ಹಾಗಾಗೋಗುತ್ತೆ. ಅದಕ್ಕೆ ನಾವು ಖುಷಿನ ಹೇಗಾದ್ರೂ ಮಾಡಿ ಅದಕ್ಕೂ ಮುಂಚೆ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡ್ಬೇಕು. ನಿಜ ಬಂಗಾರಿ, ಹೇಗಾದರೂ ಮಾಡಿ ಆ ಖುಷಿನ ನಮ್ಮ ಮನೆಗೆ ಎತ್ತಾಕೊಂಬರ್ಬೇಕು. ಆಗ ಆ ಭಾವನ ನಮ್ಮ ಕೈಲಾಡ್ಸೋ ದಾಳ ಆಗಿರ್ತಾಳೆ. ಎಂಕ್ಲು ಪಂಡಿ ಲೆಕ್ಕ ಉಪ್ಪಲು. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳ್ತಾನೆ ಇಲ್ವಲ್ಲ. ಹೇಗೆ ಇವ್ರನ್ನ ಸಮಾಧಾನ ಮಾಡೋದು? ಚಿನ್ನು ಮರಿ, ನೋಡಿ, ನೀವು ಹೀಗೆ ಅಳ್ತಿದ್ರೆ ಮಗುಗೆ ತೊಂದರೆ ಆಗತ್ತಪ್ಪ. ಇಲ್ಲ ರೀ, ನೀವು ಏನೇ ಹೇಳಿದ್ರು ನಂಗೆ ಗಂಟ ನೋಡೋ ತನಕ ಸಮಾಧಾನ ಇಲ್ಲ. ನೋಡಿ, ನಿಮ್ಮ ಮಾತನ್ನೇ ಒಪ್ಕೊಳ್ಳೋಣ. ಓಕೆ, ಈಗಿಂದೀಗಲೇ ಹೊರಡಕ್ಕಂತೂ ಆಗಲ್ಲ ತಾನೆ. ನಾಳೆ ಹೇಗೂ ನಾವು ಆಸ್ಪತ್ರೆಗೆ ಹೋಗ್ತಿದ್ದೀವಿ. ಅಲ್ಲಿ ಡಾಕ್ಟರ್ನೇ ಕೇಳೋಣ, ನೀವು ಜರ್ನಿ ಮಾಡ್ಬೋದಾ ಅಂತ. ಅವ್ರೇನಾದರೂ ಹ್ಞೂ ಅಂದರೆ ನಾನೇ ಆಗಲೇ ನಿಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ. ಓಕೆನಾ? ಸರಿ, ಹಾಗೆ ಮಾಡೋಣ. ಆದರೆ ಆಸ್ಪತ್ರೆಗೆ ನಾಳೆ ಯಾಕೆ ಹೋಗಬೇಕು? ಇವತ್ತೇ ಹೋಗೋಣ. ಚಿನ್ನಂಬರಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ನಾಳೆಗೆ. ಹಾಗಿದ್ಮೇಲೆ ಇವತ್ತು ಹೆಂಗೆ ಹೋಗೋಕ್ಕಾಗತ್ತೆ ಹೇಳಿ? ಇಲ್ಲಿ ಅನ್ಸಿಲ್ಲ. ಚಿನ್ನಂಬರಿ, ಈಗ ನಿಮಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಮಗುಗೋಸ್ಕರನಾದ್ರೂ ನೀವು ತಿನ್ನಬೇಕು. ನೋಡಿ, ನಮ್ಮಿಂದ ಮಗುಗೆ ತೊಂದರೆ ಆಗಬಾರ್ದು ತಾನೆ. ನೋಡಿ,
ನೀವೀಗ ಅಳ್ತಾ ಇದ್ರೆ 3 ಹೊತ್ತು ಮಗುನೂ ಅಳುಮುಂಜಿ ಆಗ್ಬಿಡತ್ತಪ್ಪ. ಅದಕ್ಕೋಸ್ಕರ ಮಗುಗೋಸ್ಕರ ಒಂದ್ಸರಿ ಸ್ಮೈಲ್ ಮಾಡ್ತೀರಾ? ಇಲ್ಲ ಒಂದ್ಸಲಿ ಅದು ಚಿನ್ನ ಮರಿ ಅಂತ. ಲಕ್ಷ್ಮಿ, ಒಂದು ಲೋಟ ನೀರು ಕೊಡು. ಎಲ್ಲಿಗ್ರಿ ಹೋಗಿದ್ರಿ? ಯಾಕೆ ಲಕ್ಷ್ಮಿ, ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ನೋಡಪ್ಪ, ನೀನು ಹೇಳ್ದೆ ಕೇಳ್ದೆ ಹೋದ್ರೆ ಗಾಬರಿ ಆಗುತ್ತೆ ಸೀನಾ. ಅಮ್ಮ, ಅದು ವೆಂಕಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅವ್ನು ಮಾತಾಡ್ಸ್ಕೊಂಡು ಬರೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯ್ತಷ್ಟೆ. ಏನು, ವೆಂಕಿ ನೋಡಕ್ ಹೋಗಿದ್ರಾ? ರೀ, ನೀವ್ ಹೇಳಿದ್ರೆ ನಾನು ನಿಮ್ ಜೊತೆ ಬರ್ತಿದ್ದೆ. ನನಗೂ ಅವನ ನೋಡ್ಬೇಕು ಅನಿಸ್ತಿದೆ. ಮುಂದಿನ ಸಲ ಹೋಗುವಾಗ ಕರ್ಕೊಂಡು ಹೋಗ್ತೀನಿ ಬಿಡ. ರೀ, ಈಗ ವೆಂಕಿ ಹೇಗಿದ್ದಾನೆ ರೀ? ಇದನ್ನೇ ನೋಡು ತಾಯಿ ಕರಳು ಅನ್ನೋದು. ನೀನು ಎಷ್ಟು ಕಾಳಜಿಯಿಂದ ಕೇಳ್ತಾ ಇದೆಯೋ ಅವನು ಅಷ್ಟೇ ಕಾಳಜಿಯಿಂದ ನಿನ್ನ ಬಗ್ಗೆ ಕೇಳ್ದ. ನಿನ್ನ ಬಗ್ಗೆ ಅವನಿಗೆ ಸುಳ್ಳು ಹೇಳ್ದಾಗೆ ಅವನ ಬಗ್ಗೆ ಇವಾಗ ನಿನಗೆ ಸುಳ್ಳು ಹೇಳಬೇಕಷ್ಟೆ. ಏನ್ರಿ ಹೇಳ್ತಾ ಇದ್ದೀರಾ? ನೀನಿಲ್ಲಿ ಹೇಗೆ ಊಟ ತಿಂಡಿ ಸರಿಗೆ ಮಾಡ್ತಿಲ್ವೋ ಹಾಗೆ ಅವನು ಮನೆ ನೆನಪಲ್ಲಿ ಅಲ್ಲಿ ಊಟ ತಿಂಡಿ ಮಾಡೋದು ಬಿಟ್ಟಿದ್ದ. ಬೈದು ಊಟ ಮಾಡಿಸ್ ಬಂದಿದ್ದಾಯ್ತು. ಅಯ್ಯೋ ದೇವ್ರೆ, ನನ್ನ ಮಗನ್ಗೆ ಯಾಕಪ್ಪ ಇಂಥ ಶಿಕ್ಷೆ? ಯಾರಿಗೂ ಕೆಟ್ಟದ್ ಬಯಸ್ತವನಲ್ಲ ಅವನು. ಅಂತವನ್ಗೆ ಇಂಥ ಗತಿ ಅಂದ್ರೆ ರೀ, ತುಂಬಾ ಬೇಜಾರಾಗ್ತಿದೆ ರೀ. ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ನೋಡು, ನೀನಿಲ್ಲಿ ಚೆನ್ನಾಗಿದ್ಯಾ, ನಗ್ನಗ್ತಾ ಇದೆಯಾ ಅಂತ ಗೊತ್ತಾದರೆ ಅವನಲ್ಲಿ ನಗ್ನಗ್ತಾ ಇರ್ತಾನೆ. ಅವನ್ ಕಣ್ಮುಂದೆ ಇಲ್ದೇ ಇದ್ರೆ ಹೇಗ್ರಿ ನಗ್ನಗ್ತಾ ಇರೋದು? ಎಲ್ಲ ಕಡೆ ಅವನೇ ಓಡಾಡ್ದಾಗ ಅನಿಸ್ತಿದೆ. ಅವನ್ ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಇನ್ನೇನ್ ಬರ್ತಾನೆ ಅಂತ ಮನ್ಸು ಚಡ್ಪಡಿಸ್ತಾ ಇದೆ. ಅವನ್ನ ಬಿಟ್ಟು ಕಷ್ಟ ಆಗತ್ತೆ ರೀ. ನಮ್ಮ ವೆಂಕಿ ಇಷ್ಟು ವರ್ಷ ಈ ಮನೆಯಲ್ಲಿದ್ದವನು ಈಗ ಇದ್ದಕ್ಕಿದ್ದಂಗೆ ಇಲ್ಲ ಅಂದರೆ ಹಾಗನ್ಸೋ ಸಹಜ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಮ್ಮ ವೆಂಕಿ ನಮ್ಮಿಂದ ದೂರ ತುಂಬ ದಿನ ಇರಲ್ಲ ಲಕ್ಷ್ಮಿ. ಆದಷ್ಟು ಬೇಗ ಮನೆಗೆ ಬಂದೇ ಬರ್ತಾನೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಇರು. ಮಾವ ತಗೊಳ್ಳಿ. ವೀಣಾ, ಏನಮ್ಮ ಇದು ಸಿಹಿ ಮಾಡಿದ್ಯಾ? ಏನು ವಿಶೇಷ? ಇದೇ ಮಾವ ಹೀಗೆ ಕೇಳ್ತಿದ್ದೀರಾ? ಅತ್ತೆ ನೀವು ಹೇಳಿಲ್ವಾ ಇನ್ನು? ರೀ, ಮರ್ತೇ ಬಿಟ್ಟೆ. ನೀವು ಮತ್ತೆ ತಾತ ಆಗ್ತಾ ಇದ್ದೀರಾ. ಅಂದ್ರೆ ಜಾನು ತಾಯಿ ಆಗ್ತಾ ಇದ್ದಾಳೆ. ನಮ್ಮ ಜಾನು ತಾಯಿ ಆಗ್ತಾ ಇದ್ದಾಳ? ಅಂತೂ ಈ ಮನೆಯಲ್ಲಿ ಖುಷಿ ಪಡುವಂತ ಕ್ಷಣ ಬಂತಲ್ಲ. ಲಕ್ಷ್ಮಿ, ಇದನ್ನೇ ವಿಧಿಯಾಟ ಅನ್ನೋದು. ವೆಂಕಿ ಮನೆಯಿಂದ ಆಚೆ ಹೋದ್ರೆ ನಮ್ಮನೆಗೆ ಇನ್ನೊಂದು ಜೀವ ಬರ್ತಾ ಇದೆ. ಈ ಸಿಹಿ ಸುದ್ದಿ ಹೇಳೋದು ನಿನಗೆ ಮೊದಲು ಸಿಹಿ ತಿನ್ನಿಸ್ಬೇಕು. ವೀಣಾ, ವೀಣಾ, ನೀನು ತಗೋಮ್ಮ. ಅಮ್ಮ, ತಗೊಳ್ಳಿ ಅತ್ತೆ.